Hello everyone. Second main, answer the following question. Look at the question number 9. How many solutions do the pair of linear equations a1x plus b1y plus c1 is equal to 0 and a2x plus b2y plus c2 is equal to 0 have if the lines represented by them are intersecting? Okay. So ಇಲ್ಲಿ ನಮಗೆ pair of linear equations ಅಲ್ಲಿ ಮೂರು ರೀತಿಯ ಗ್ರಾಫ್ಸ್ ಅನ್ನ ನೋಡ್ತೇವೆ. Intersecting lines, parallel lines, coincident line. Okay. If the lines are intersecting, okay, so lines intersecting ಆದ್ರೆ ಸೊ ಈ ಎರಡು ಲೈನ್ ನ ಮಧ್ಯದಲ್ಲಿ ಓನ್ಲಿ ಒನ್ ಕಾಮನ್ ಪಾಯಿಂಟ್ಸ್ ಅನ್ನ ನೋಡ್ತೇವೆ ಅಲ್ವಾ. ಸೊ ಒಂದೇ ಒಂದು ಕಾಮನ್ ಪಾಯಿಂಟ್ ಇದೆ. ಸೊ ಹಾಗಾದ್ರೆ ನಾವೇನ್ ಹೇಳ್ಬೋದು, ದ ಪಾಯಿಂಟ್ ಈಸ್ ಯುನೀಕ್ ಸೊಲ್ಯೂಷನ್. ಓನ್ಲಿ ಒಂದೇ ಒಂದು ಸೊಲ್ಯೂಷನ್ ಇರುತ್ತೆ. ಓಕೆ, ಸೊ ಓನ್ಲಿ one solution. Okay, so second, parallel lines. ಸೊ ಇಲ್ಲಿ ಎರಡು ಲೈನ್ ಪ್ಯಾರಲಲ್ ಆಗಿದ್ರೆ ಸೊ ಇಲ್ಲಿ ಏನಿರುತ್ತೆ, ಯಾವುದೇ ರೀತಿಯ ಕಾಮನ್ ಪಾಯಿಂಟ್ಸ್ ಇಲ್ಲ ಇಲ್ಲಿ ಅಲ್ವಾ. ಸೊ ನೋಡಿ, ಸಾಮಾನ್ಯ ಪಾಯಿಂಟ್ಸ್ ಕಾಣ್ತಾ ಇಲ್ಲ. ಸೊ ಅಂದ್ರೆ ಏನಾಯ್ತು ಇಲ್ಲಿ, ಸೊ ನೋ ಸೊಲ್ಯೂಷನ್ ಅಂತ ಹೇಳ್ಬೋದು. ಸೊ ನೋ ಸೊಲ್ಯೂಷನ್. ಸೊ ಕೋಇನ್ಸಿಡೆಂಟ್ ಲೈನ್ಸ್. ಸೊ ಕೋಇನ್ಸಿಡೆಂಟ್ ಲೈನ್ ಆಗ್ಬಿಟ್ರೆ ಸೊ ನೋಡಿ, ಲೈನ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಸೊ ಇನ್ಫೈನೈಟ್ಲಿ ಮೆನಿ ಕಾಮನ್ ಪಾಯಿಂಟ್ಸ್ ಕಾಣುತ್ತೆ ನಮ್ಗೆ. ಸೊ ಅಂದ್ರೆ ಏನಾಯ್ತು, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಓಕೆ, ಸೊ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಓಕೆ, ಸೊ ನೋಡಿ ಈ ಗ್ರಾಫ್ಸ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಎಷ್ಟು ಸೊಲ್ಯೂಷನ್ ಸಿಗತ್ತೆ ಅಂತ. ಸೊ ಒಂದೇ ಒಂದು ಕಾಮನ್ ಪಾಯಿಂಟ್ ಇದೆ, ಸೊ ಒನ್ ಸೊಲ್ಯೂಷನ್. ಸೊ ಯಾವುದೇ ರೀತಿಯ ಕಾಮನ್ ಪಾಯಿಂಟ್ಸ್ ಇಲ್ಲ, ಸೊ ನೋ ಸೊಲ್ಯೂಷನ್. ಸೊ ಎರಡು ಲೈನ್ ನಲ್ಲಿ ಇನ್ಫೈನೈಟ್ಲಿ ಮೆನಿ ಕಾಮನ್ ಪಾಯಿಂಟ್ಸ್ ಅನ್ನ ಕಾಣ್ಬೋದು ನಾವು. ಸೊ ಇಲ್ಲಿ ನೋಡಿ, ಇನ್ನೊಂದು ಲೈನ್ ಇದ್ರ ಮೇಲೆ ಕೋಇನ್ಸಿಡೆಂಟ್ ಆದ್ರೆ ಸೊ ಕಾಮನ್ ಪಾಯಿಂಟ್ಸ್ ತುಂಬಾ ಇದೆ, ಅಂದ್ರೆ ಏನಾಯ್ತು, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂತ ಆಗುತ್ತೆ. ಓಕೆ, ಸೊ ಇಲ್ಲಿ ನಮ್ಗೆ ಏನ್ ಕೇಳಿದಾರೆ ಅವರು, ಇಂಟರ್ಸೆಕ್ಟಿಂಗ್ ಆಗಿರೋದ್ರಿಂದ ಸೊ ಓನ್ಲಿ ಒನ್ ಸೊಲ್ಯೂಷನ್. ಓಕೆ, ಥ್ಯಾಂಕ್ ಯು.